ನಾಡಿನ ಎಲ್ಲೆಡೆ ಗುರುಪೂರ್ಣಿಮೆಯ ಸಂಭ್ರಮಾಚರಣೆ ಹಿನ್ನೆಲೆ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮದಲ್ಲಿನ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ಗುರುಪೂರ್ಣಿಮೆ ಮಹೋತ್ಸವದ ಅಂಗವಾಗಿ ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ವಿಶೇಷ ಅಲಂಕಾರ. ಹಿಂದೂ ಪಂಚಾಂಗದ ಪ್ರಕಾರ ಆಷಾಢ ಮಾಸದ ಹುಣ್ಣಿಮೆಯನ್ನು ಹಿಂದೂಗಳ ಸಾಂಪ್ರದಾಯಿಕವಾಗಿ ಗುರುಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಮುಂಜಾನೆಯಿಂದಲೇ ಸಾಯಿಬಾಬಾರ ಮಂದಿರಕ್ಕೆ ಆಗಮಿಸಿ ಬಾಬಾರ ಪಾದಸ್ಪರ್ಶ ಮಾಡಿ ದರ್ಶನ ಪಡೆಯುತ್ತಿರುವ ಭಕ್ತರು. ಈ ದಿನದಂದು 5,000ಕ್ಕೂ ಹೆಚ್ಚು ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸುವ ನಿರೀಕ್ಷೆ ಇದೆ. ಬರುವ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಿರುವ ದೇವಾಲಯ ಆಡಳಿತ ಮಂಡಳಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಬೂದಿಗೆರೆ ಗ್ರಾಮ. ಯಲಿಯೂರು ರಾಧಾಕೃಷ್ಣ, ದೇವನಹಳ್ಳಿ. ಈ ದಿನ ವಿಶೇಷತೆ ಏನಪ್ಪಾ ಅಂದ್ರೆ ಎಲ್ಲಾ ಕಡೆನೂ ಗುರುಪೌರ್ಣಿಮೆ ಆರಾಧನೆ ಮಾಡ್ತಾ ಇದ್ದೀವಿ. ಈ ಗುರುಪೌರ್ಣಿಮೆ ಬಂದು ಆಷಾಢ ಮಾಸ ಶುದ್ಧ ಪೌರ್ಣಿಮೆ, ನಾವು ವ್ಯಾಸ ಪೌರ್ಣಿಮೆನ ಗುರುಪೌರ್ಣಿಮೆ ಅಂತ ಮಾಡ್ತಾ ಇದೀವಿ. ನಮ್ಮ ಒಂದು ಸನಾತನ ಹಿಂದೂ ಧರ್ಮದ ಪ್ರಕಾರವಾಗಿ ನಾವು ಗುರುವನ್ನ ಆರಾಧನೆ ಮಾಡ್ತೀವಿ. ಯಾಕಂದ್ರೆ 300 ಮುಕ್ಕೋಟಿ ದೇವತೆಗಳು ಗುರುವಿನಲ್ಲಿ ಇರ್ತಾರೆ. ಹಾಗಾಗಿ 300 ಮುಕ್ಕೋಟಿ ದೇವತೆಗಳು ಮುನಿದ್ರು ಗುರು ಕಾಪಾಡ್ತಾರೆ. ಗುರು ಮುನಿದ್ರೆ ಯಾವ 300 ಮುಕ್ಕೋಟಿ ದೇವತೆ ಕಾಪಾಡೋರಿಲ್ಲ. ಹಾಗಾಗಿ ಈ ದಿನ ಬಂದು 1000 ಪಟ್ಟು ಗುರುವಿನ ಒಂದು ತತ್ವ ಆಕರ್ಷಣೆ ಬಹಳ ಜಾಸ್ತಿ ಇರುತ್ತೆ. ಆದ್ರಿಂದ ನಾವು ಗುರುವಿಗೆ ನಾವು ಮನಸ್ಸಿನಿಂದ ಒಂದು ನಮಸ್ಕಾರ ಅಥವಾ ಒಂದು ಹೂವು ಇಟ್ಟು ಗುರುವಿನ ನಮ್ಮ ನೋವು, ನಮ್ಮ ಒಂದು ಸಂಕಲ್ಪ ಹೇಳ್ಕೊಂಡು ಹೋದ್ರೆ ಅದು ನಮ್ಗೆ ಎಷ್ಟೋ ಜನ್ಮಗಳು ನಮಗ್ ಗೊತ್ತಿಲ್ಲ, ಎಷ್ಟೋ ಲಕ್ಷಗಳು ನಮ್ ಕರ್ಮ ಮಾಡೈತಿ. ಆ ಕರ್ಮದಲ್ಲಿ ಸ್ವಲ್ಪನಾದ್ರೂ ಈ ದಿನ ಮನ್ನಾ ಮಾಡ್ತಕ್ಕಂತ ಒಂದು ಮಹಾಪರ್ವದಿನ ಆಗಿದೆ. ಮತ್ತೆ ಹಾಗಾಗಿ ಇಲ್ಲಿ ಎಲ್ಲ ದರ್ಶನ ವ್ಯವಸ್ಥೆ ಚೆನ್ನಾಗಿದ್ದು, ಮತ್ತೆ ದರ್ಶನ ಇಲ್ಲ. ಆಮೇಲೆ ಮತ್ತೆ ಶಿರಡಿಯಲ್ಲಿ ಯಾವ ರೀತಿ ಇದೆ, ದ್ವಾರಕಾ ಮಾಯಿ, ಗುರುಸ್ಥಾನ, ಚಾವಡಿ, ಶಿರಡಿಯಿಂದ ಧ್ವನಿ ತಗೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ 20 ವರ್ಷ ಆಯ್ತು. 20 ವರ್ಷದಿಂದ ಇಲ್ಲಿ ಉರಿತಾ ಇದೆ. ಬಾಬಾ ಅವರು ಹಾಕಿರ್ತಕ್ಕಂಥ ಯೋಗಾಗ್ನಿ. ಅದರೊಳಗೆ ಮುಗಿದಿನ ಎಲ್ರಿಗೂ ಮಹಾಪ್ರಸಾದವಾಗಿ ಕೊಡ್ತಾ ಇದೀವಿ. ಆ ಮಹಾಪ್ರಸಾದನ ಎಲ್ಲರಿಗೂ ಕಾಯ್ತಾ ಇದೆ, ಎಲ್ಲರ ಕಾಯಿಲೆ ನಿವಾರಣೆ ಮಾಡ್ತಾ ಇದೆ. ಮಹಾಪ್ರಸಾದ ಅದಕ್ಕೆ ನಾವು ಯಾವ ಜನ್ಮಗಳು ಕಳೆದು ಹೋದ್ರು ಅದಕ್ಕೆ ನಾವು ಒಂದು ಬೆಲೆ ಕಟ್ತಾ ಇರ್ತಕ್ಕಂಥ ಮಹಾಪ್ರಸಾದ ಈ ಬ್ರಹ್ಮಾಂಡದಲ್ಲ. ಏನಾದ್ರು ಇದ್ರೆ ಅದೇ ಗುರುವಿನ ಒಂದು ಧ್ವನಿ, ಒಂದು ಭಸ್ಮ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಎಲ್ಲಾ ಭಕ್ತಾದಿಗಳು ಬಹಳ ಸಂತೋಷವಾಗಿ ಬಾಬಾ ಅವರ ಒಂದು ದರ್ಶನ ಮಾಡ್ಕೊಂಡು ಕುತ್ಕೊಂಡು ಸಂತೋಷವಾಗಿ ಆಗ್ತಾ ಇದ್ದಾರೆ. ಅವರು ಭಕ್ತಾದಿಗಳ ಸಂತೋಷನೇ ಬಾಬಾ ಅವರ ಒಂದು ಸಂತೋಷ. ಎಲ್ಲರಿಗೂ ಗುರುವಿನ ಒಂದು ಆಶೀರ್ವಾದ ಸಿಕ್ಲಿ, ಯಾವುದೇ ಒಂದು ಲೋಕಕಂಟಕ ಇದ್ರು ಲೋಕಕಂಟಕಗಳು ನಿವಾರಣೆ ಆಗ್ಲಿ ಅಂತ ಭಗವಾನ್ನಲ್ಲಿ ಗುರುವಿನಲ್ಲೇ ಪ್ರಾರ್ಥನೆ ಮಾಡ್ಬೋದು.